ಯಾಕಂದ್ರೆ ದಿನನಿತ್ಯನೂ ಹೆಚ್ಚು ಕಡಿಮೆ ಏನಪ್ಪ 5 ಲಕ್ಷಕ್ಕೂ ಹೆಚ್ಚು ಜನ ಅಲ್ಲೇ ಆ ಭೇಟಿಗೆ ಬರುವಂಥ ದೃಶ್ಯಗಳು ನೋಡಿದಂಥ ಈ ಒಂದು ರಾಮ ಮಂದಿರದಲ್ಲೇ ಅವ್ರು ತಂದಂಥ ಕಾಣಿಕೆಯನ್ನು ವಿಶೇಷವಾದರಲ್ಲಿ ಹಣವನ್ನು ಮತ್ತು ಬಂಗಾರವನ್ನು ಈ ನಡುಕಿನ ಜನ ಅದರಲ್ಲೂ ಮುಖ್ಯವಾಗಿ ಶ್ರೀರಾಮ್ ಟ್ರಸ್ಟದ ನಿರ್ದೇಶಕರು ಮುಖ್ಯವಾಗಿ ಅವರ ಅಧ್ಯಕ್ಷರಾಗಿದ್ದಂತಹ ನಮ್ಮ ಏನಪ್ಪ ಅಂತಂದ್ರೆ ಚಂಪತ್ ರಾಯ್ ಅವರು, ಅವ್ರ ಜೊತೆ ಗೋಪಾಲ್ ರಾವ್ ಅವರು, ಅದೇ ಕಾಲಕ್ಕೆ ಅನಿಲ್ ಮಿಶ್ರಾ ಅವರು, ಇವರೆಲ್ಲರೂ ಇನ್ನಷ್ಟು ಜನ ಇದ್ದಾರೆ ಅವ್ರ ಜೊತೆಗೆ ಅವ್ರ ಕೈ ಕೆಳಗಿರುವಂಥ ಅವರೆಲ್ಲ ಕೂಡ್ಕೊಂಡು ದುಡ್ಡನ್ನು ಎತ್ತಿದ್ದಾರೆ, ಅಲ್ಲಿ 40% ಹೊಡೆದಿದ್ದಾರೆ ಅನ್ನೋಂಥ ಆರೋಪಗಳು ಬರ್ತಾ ಇದ್ದಾವೆ. ಯಾವ ರಾಮನ ಹೆಸರಿನಿಂದ ಈ ದೇಶದ ರಾಜಕೀಯವನ್ನು ತಮ್ಮ ಕೈಗೆ ತೊಗೊಂಡ್ರು ಅದೇ ರಾಮನ ಹೆಸರು ಇವತ್ತು ರಾಮ ಮಂದಿರದ ಅಲ್ಲಿ ಹಣವನ್ನು ಭೂಮಿಯನ್ನು ಈ ಅವ್ಯವಹಾರ ಮಾಡಿದರೆ ಗಮನಿಸಿದಾಗ ಇದು ಮುಂದಿನ ದಿನಗಳಲ್ಲಿ ಈ BJPಗೆ RSS ಪ್ರಣೀತ BJP, ಯಾಕಂದರೆ RSS ಇಲ್ಲ ಅಂದರೆ ಅಲ್ಲಿ BJP ಇಲ್ಲ, ಇಷ್ಟರ ಮಟ್ಟಿಗೆ ಅದು ಒಂದಕ್ಕೊಂದು ತಲಕ್ಕೆ ಮೊಳಕಾದಂಥದ್ದು. ಇಂಥ ಒಂದು BJPಗೆ ಮುಂದಿನ ದಿನದಲ್ಲಿ ರಾಮನ ದುಡ್ಡನ್ನು ಕದ್ದಿದ್ದನ್ನು ದೊಡ್ಡ ಇಶ್ಯೂ ಆಗ್ತದೆ ಅಂತೇಳಿ. ಯಾಕಂದರೆ ಈಗಾಗಲೇ ಈ ಇಶ್ಯೂ ರಾಷ್ಟ್ರವ್ಯಾಪಿ ಚರ್ಚೆ ಆಗ್ತಾಯಿದೆ, ಚರ್ಚೆ ನಡೆದ ರಾಮ ಭಕ್ತರನ್ನ ರಾಮನ ಹಣ ಲೂಟಿ ಮಾಡಿದ್ರೆ, ದರೋಡೆ ಮಾಡಿದ್ರೆ ಹೇಗಪ್ಪ ಅಂತೇಳಿ. ಅದರಲ್ಲೂ ಈಗಾಗಲೇ ನಿಮಗೆ ಹೇಳಿದಂಗೆ ಈಗಾಗಲೇ ನೃಪೇನ್ ಮಿಶ್ರಾ ಅಂತೇಳಿ ನಮ್ಮ ಮೋದಿಯವರು ಅತ್ಯಂತ ಆತ್ಮೀಯರು, ಅಧಿಕಾರದಲ್ಲಿದ್ದಾಗ ಅವ್ರ ಜೊತೆಗಿದ್ದಂಥವ್ರು, ಅವ್ರನ್ನ ಇವತ್ತು ಈ ಒಂದು ಏನು ಅವ್ಯವಹಾರ ನಡೆದು ಇದನ್ನು ಏನಪ್ಪ ತನಿಖೆಗಾಗಿ ಕಳಿಸಿದ್ವಿ. ಅವ್ರು ಇವತ್ತು ಹೇಳ್ತಾರೆ ಹೌದಲ್ಲ ಡಕಾಯಿತಾಗಿದ್ದು ಖರೆ ಅಂತೇಳಿ, ದುಡ್ಡು ಹೋಗಿದ್ದು ಖರೆ ಅಂತೇಳಿ. ಆದರೆ ಒಂದಿಷ್ಟು 70-80 ದಿನಗಳ ಮಧ್ಯದಲ್ಲಿ ಏನೋ ನಡೆದ ವ್ಯವಹಾರ, ಆ ವ್ಯವಹಾರದ CCTV ಕ್ಯಾಮ್ರಾ ಸಹಿತ ಇವತ್ತು ನಾಪತ್ತೆ ಆಗಿಬಿಟ್ಟಿದ್ದಾವೆ. ಅದರಲ್ಲಿ ಯಾವ ಫೋಟೋಗಳು ಬಂದಿಲ್ಲ ಅನ್ನೋದು ಮತ್ತಷ್ಟು ಗುಮಾನಿ ಕಾರಣಕರ್ತಾಗಿ ರಾಮನ ಹಣವನ್ನು ಸಹಿತ ಬಿಡೋದಲ್ಲಪ್ಪ ಇವರು ರಾಮನ ಭಕ್ತ ಅಂತ ತಿಳ್ಕೊಂಡು, ರಾಮನ ಸೇವಕರು ಅಂತ ತಿಳ್ಕೊಂಡು ಅಂತ ಚರ್ಚೆ ಇವತ್ತು ಉತ್ತರ ಪ್ರದೇಶದಲ್ಲಿ ಹೆಚ್ಚಾಗಿ ಇವತ್ತು 70-80 ಸಾವಿರ ಅಥವಾ 60 ಸಾವಿರ ಜನ ಬಂದು ಹತ್ತುವಂಥ ಪ್ರಸಂಗ ಬಂದದ. ದಿನಕ್ಕೆ 5-6 ಲಕ್ಷ ಜನ ಬರುವಂಥ ರಾಮ ಮಂದಿರಕ್ಕೆ ಇವತ್ತು 60-70 ಸಾವಿರ 80 ಸಾವಿರ ಜನ ಭಕ್ತರು ಬರ್ತಾ ಇರೋದು, ಇಲ್ಲಿ ಕಾಳತನ ಆಗ್ತದಪ್ಪ ಅನ್ನುವಂಥ ಒಂದು ವಾತಾವರಣ ಇಡೀ ಉತ್ತರ ಪ್ರದೇಶ ತುಂಬ, ಇಡೀ ದೇಶ ತುಂಬ ಹಬ್ಬಿದ್ರಿಂದ